ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ಷಡ್ಗ್ರಹ ಕೂಟ ಬರುತ್ತಾ ಇದೆ. ಈ ಷಡ್ಗ್ರಹ ಕೂಟ ಮಾರ್ಚ್ 28ರಂದು ಮೀನ ರಾಶಿಯಲ್ಲಿ 6 ಗ್ರಹಗಳು ಒಮ್ಮುಖವಾಗಿ ಈ ಒಂದು ಷಡ್ಗ್ರಹ ಒಂದು ಸಮೂಹವನ್ನ ನಿರ್ಮಿಸುತ್ತಾ ಇದೆ. ಆ ಕಾರಣದಿಂದ ಈ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಇರುತ್ತೆ ಅನ್ನುವಂತಹ ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದೇವೆ. ದ್ವಾದಶ ರಾಶಿಗಳಲ್ಲಿ ಮುಖ್ಯವಾದಂತಹ ರಾಶಿಗಳಿಗೆ ನಾವು ಇಂದಿನ ವಿಡಿಯೋಗಳಲ್ಲಿ ನಾವು ಫಲಾಫಲಗಳನ್ನು ತಿಳಿಸಿದ್ದೇವೆ. ಮುಖ್ಯವಾಗಿ ಈ ಷಡ್ಗ್ರಹ ಕೂಟ ಅನ್ನುವುದು ತುಂಬಾ ಅಪರೂಪಕ್ಕೆ ಬರ್ತಾ ಇರುತ್ತೆ. ಹಿಂದಿನ ವರ್ಷಗಳಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ನಮಗೆ ಅಷ್ಟಗ್ರಹ ಕೂಟ ನಡೆದಿದೆ, ಪಂಚಗ್ರಹ ಕೂಟ ನಡೆದಿದೆ, ತ್ರಿಗ್ರಹ ಕೂಟ ನಡೆದಿದೆ, ಸಪ್ತಮಗ್ರಹ ಕೂಟ ನಡೆದಿದೆ. ಆಯಾ ಸಂದರ್ಭಗಳಲ್ಲಿ ನಡೆಯುವಂತಹ ಸ್ವಲ್ಪ ಪರಿಣಾಮಗಳು ನಾವು ನೋಡಿದ್ದೇವೆ. ಈಗ ಈ ಷಡ್ಗ್ರಹ ಕೂಟ ಮಾರ್ಚ್ 28ರಂದು ಮೀನರಾಶಿಯಲ್ಲಿ ಪೂರ್ವಭಾದ್ರ 4ನೇ ಪಾದದಲ್ಲಿ ಮೊದಲು ಚಂದ್ರ ಆಗಮನ ಆಗ್ತಾರೆ. ಚಂದ್ರನ ಜೊತೆಗೆ ರವಿ, ಬುಧ, ಶುಕ್ರ, ರಾಹು, ಶನಿ, ಈ 6 ಗ್ರಹಗಳು ಒಂದು ಕೂಟವಾಗಿ ತಮ್ಮ ಸ್ಥಾನವನ್ನು ನೆಲೆಸುತ್ತಾ ಇದೆ ಈ ಮೀನರಾಶಿಯಲ್ಲಿ. ಈ ಮೀನರಾಶಿಯಲ್ಲಿ ಈ ಷಡ್ಗ್ರಹ ಕೂಟ ಆಗಿದ ನಂತರ, ಈ ಷಡ್ಗ್ರಹ ಕೂಟ ನಿರ್ಮಿತವಾದ ನಂತರ ಈ ಜಗತ್ತಿನಲ್ಲಿ ಸಾಕಷ್ಟು ಪರಿಣಾಮಗಳು ಬೀಳುವುದಕ್ಕೆ ಕೆಲವು ಅವಕಾಶಗಳು ಇದೆ ಅಂತ ಚರ್ಚೆಗಳು ನಡೀತಾ ಇದೆ, ಊಹಾಪೋಹಗಳು ನಡೀತಾ ಇದೆ, ಅಂತ್ಯಕಂತಗಳು ನಡೀತಾ ಇದೆ. ಸ್ವಲ್ಪ ಜನ ಪ್ರಳಯ ಕಾದಿದೆ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ಪ್ರಾಣಾಂತಕ ರೋಗಗಳು ಹರಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೆಂಥವೂ ನಡೆಯಬಾರದು, ಆಗಬಾರದು ಅಂತ ವಿಶ್ವಸಿಸುತ್ತಾ ಆ ಭಗವಂತನ ಪ್ರಾರ್ಥಿಸುತ್ತಾ ಈ ದ್ವಾದಶ ರಾಶಿಗಳ ಮೇಲೆ ಈ ಷಡ್ಗ್ರಹ ಕೂಟದ ಈ ಪ್ರಭಾವ ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಭಾಗವಾಗಿ ಈ ದಿನ ನಾವು ಮಕರ ರಾಶಿ ಜಾತಕರಿಗೆ ಈ ಷಡ್ಗ್ರಹ ಕೂಟದಿಂದ ಯಾವ ಫಲಗಳು ಸಿಗ್ತಾ ಇದೆ, ಯಾವ ಯೋಗಗಳು ಸಿಗ್ತಾ ಇದೆ, ಯಾವ ವಿಷಯದಲ್ಲಿ ಅವರು ಹುಷಾರಾಗಿರ್ಬೇಕು ಅನ್ನುವ ವಿಷಯಗಳನ್ನ ಕೂಲಂಕಷವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಒಟ್ಟಾಗಿ ನೋಡಿಕೊಂಡ್ರೆ ಗೋಚಾರ ಫಲ ರೀತಿ ಅವರಿಗೆ ತುಂಬಾ ಚೆನ್ನಾಗಿದೆ. ಈ 7.5 ಸಮಸ್ಯೆ ಬಗೆಹರಿತಾ ಇದೆ. ಶನಿ ರಾಶಿಯಿಂದ ಹೊರಗಡೆ ಬರ್ತಾ ಇದೆ. ಮಕರಂ ಮಹದೈಶ್ವರ್ಯಂ ಅನ್ನುವ ರೀತಿ ಅವರಿಗೆ ತುಂಬಾ ಅನುಕೂಲವಾದಂತಹ ಫಲಿತಗಳು ಈ ವರ್ಷದಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಷಡ್ಗ್ರಹ ಕೂಟದಿಂದ ಅವರಿಗೆ ಯಾವ ಫಲಗಳು ಯೋಗಗಳು ಸಿಗುತ್ತೆ ಅಂದರೆ, ಮುಖ್ಯವಾಗಿ ಈ ಮಕರ ರಾಶಿಯಲ್ಲಿ ತೃತೀಯ ಭಾವದಲ್ಲಿ ಈ 6 ಗ್ರಹಗಳು ಉಪಸ್ಥಿತಿಯಾಗಿರುತ್ತೆ. ಈ 6 ಗ್ರಹಗಳು ಉಪಸ್ಥಿತವಾಗಿರುವಂತಹ ಕಾರಣದಿಂದ ಇವರು ಮುಖ್ಯವಾಗಿ ಈ ಮಾರ್ಚ್ 28 ಅಂದ್ರೆ ಏಪ್ರಿಲ್ ತಿಂಗಳಿನಿಂದ 3ರಿಂದ 4 ತಿಂಗಳ ಕಾಲ ಈ ಪ್ರಭಾವವು ಇರುತ್ತೆ. ಈ ಪ್ರಭಾವದಲ್ಲಿ ಇವರಿಗೆ ದೂರ ಪ್ರಾಂತ ಪ್ರಯಾಣಗಳು ಮಾಡುವಂತಹ ಪರಿಸ್ಥಿತಿ ಬರಬಹುದು. ದೂರ ಪ್ರಾಂತ ಪ್ರಯಾಣಗಳು, ದೂರ ಪ್ರಾಂತದಲ್ಲಿರುವಂತಹ ಕ್ಷೇತ್ರಗಳ ದರ್ಶನೆ ಮತ್ತು ದೂರ ಪ್ರಾಂತಗಳಿಗೆ ಕೆಲಸ ಕಾರ್ಯಗಳಲ್ಲಿ ನಿಮಿತ್ತ ಹೋಗುವುದು ಅಂತ ಈ ಷಡ್ಗ್ರಹ ಕೂಟದ ಮುಖಾಂತರ ಗೊತ್ತಾಗ್ತಾ ಇದೆ. ಅಭ್ಯರ್ಥಿಗಳಿಗೆ ಇಂಟರ್ವ್ಯೂಗಳ ಮುಖಾಂತರ ಉನ್ನತ ಮತ್ತು ನೂತನ ಉದ್ಯೋಗ ಪ್ರಾಪ್ತಿ ಅನ್ನೋದನ್ನ ನಾವು ಈ ಷಡ್ಗ್ರಹ ಕೂಟ ಕೊಡ್ತಾ ಇದೆ. ಇವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತಹ ಬಹಳ ದೊಡ್ಡ ಮಟ್ಟದ ಸಂಸ್ಥೆಗಳಲ್ಲಿ ಇವರಿಗೆ ಇಂಟರ್ವ್ಯೂಗಳಿಗೆ ಕರೆ ಬರುವುದು, ಇಂಟರ್ವ್ಯೂಗಳ ಮುಖಾಂತರ ಹುದ್ದೆಗಳನ್ನ ಮತ್ತು ಉದ್ಯೋಗ ಅವಕಾಶಗಳನ್ನ ಪಡೆಯುವಂತಹ ಯೋಗ ಈ ಷಡ್ಗ್ರಹ ಕೂಟ ಅವಧಿಯಲ್ಲಿ ನಡೀತಾ ಇರುತ್ತೆ. ಮುಖ್ಯವಾಗಿ 70% ಶುಭ ಫಲಿತಗಳನ್ನು ಕೊಡ್ತಾ ಇದೆ ಈ ಷಡ್ಗ್ರಹ ಕೂಟ. ಯಾಕಂದರೆ ಈ ರವಿ ಮತ್ತು ಶನಿ, ಈ 2 ಗ್ರಹಗಳು ಈ ಷಡ್ಗ್ರಹ ಕೂಟದಲ್ಲಿದ್ದು ತುಂಬಾ ಯೋಗವನ್ನು ಕೊಡ್ತಾ ಇದೆ, ಯೋಗಕಾರಕರಾಗ್ತಾ ಇದ್ದಾರೆ. ಇವರಿಗೆ ಈ ಶನಿ ಮತ್ತು ರವಿ ಈ 2 ಗ್ರಹಗಳ ಮುಖಾಂತರ ಯಾವುದಾದ್ರೂ ಕೆಲಸಗಳು ಮಧ್ಯದಲ್ಲಿ ನಿಲ್ಲಿಸುವುದರಲ್ಲಾಗಿರಲಿ, ಇಲ್ಲ ಕೆಲಸ ಕಾರ್ಯಗಳನ್ನು ದಿಗ್ವಿಜಯವಾಗಿ ಯಶಸ್ಸಿನ ಕಡೆಗೆ
ತೆಗೆದುಕೊಳ್ಳಲು ಈ 2 ಗ್ರಹಗಳು ನಿಮಗೆ ಅನುಕೂಲವಾಗಿರುತ್ತೆ. ಇನ್ನು ಉಳಿದಂತಹ ಗ್ರಹಗಳು ಮಧ್ಯಸ್ಥ ಫಲಿತಗಳನ್ನು, ಮಿಶ್ರಮ ಫಲಿತಗಳನ್ನು ಸೂಚಿಸುತ್ತಾ ಇದೆ. ಈ ಷಷ್ಠಗ್ರಹ ಕೂಟದ ಮುಖಾಂತರ ನಿಮಗೆ ನಾನು ಇದಕ್ಕೆ ಮುಂಚೆ ಹೇಳಿದಂಗೆ ಉನ್ನತ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಯಾರಾದರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರಾ, ತುಂಬಾ ನಿರೀಕ್ಷೆ ಮಾಡ್ತಾ ಇರ್ತೀರಾ, ನಿಮ್ಮ ವಿದ್ಯಾರ್ಹತೆಗೆ ನಿಮ್ಮ ಅನುಭವಕ್ಕೆ ತಕ್ಕಂತೆ ಉದ್ಯೋಗಗಳು ಬರುವುದಲ್ಲಿ ಜಾಪ್ಯವಾಗ್ತಾ ಇರಬಹುದು. ಯಾಕಂದರೆ ಇಷ್ಟು ದಿನ ಮಾರ್ಚ್ 28ರವರೆಗೆ ಈ ಶನಿ ನಿಮ್ಮ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ಈ ವಿಧವಾದಂತಹ ಫಲಗಳು ನಿಮಗೆ ಕಾಣುತ್ತಾ, ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಆ ಥರ ತೊಂದರೆಗಳು, ಎಷ್ಟೋ ತೊಂದರೆಗಳನ್ನು ನೀವು ಕಂಡಿದ್ದೀರಾ. ಆದರೆ ಈ ಷಡ್ಗ್ರಹ ಕೂಟ ಮತ್ತು ಶನಿಯಿಂದ ನಿಮಗೆ ಸಿಗುವಂತಹ ಈ ವಿಮುಕ್ತಿ, ಈ 2 ಕಾರಣಗಳಿಂದ ನಿಮಗೆ ಉನ್ನತವಾದಂತಹ ಉದ್ಯೋಗ ಅವಕಾಶಗಳು ನಿಮಗೆ ಸಿಗಲಿದೆ. ಮತ್ತೆ ಉದ್ಯೋಗದಲ್ಲಿ ಇರುವಂತಹ ಅವರಿಗೆ ಅವರ ಆದಾಯವು ಹೆಚ್ಚಳವಾಗುವಂತಹ ಸಾಧ್ಯತೆ, ನಿಮ್ಮ ಪ್ರತಿಭೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೋರಿಸಿರುವಂತಹ ಸಾಮರ್ಥ್ಯ ಮತ್ತು ನಿಮ್ಮ ನೈಪುಣ್ಯವನ್ನು ಅಧಿಕಾರಿಗಳು ಗಮನಿಸಿ ನಿಮಗೆ ಮತ್ತಷ್ಟು ನಿಮ್ಮ ವೇತನದಲ್ಲಿ ಹೆಚ್ಚಳವನ್ನು ಮಾಡುವಂತಹ ಸಾಧ್ಯತೆ ಇದೆ. ಉನ್ನತ ಮಟ್ಟದಲ್ಲಿ ಇನ್ಕ್ರಿಮೆಂಟ್ಗಳು ಪಡೆಯುವಂತಹ ಸಾಧ್ಯತೆ ಈ ಷಷ್ಠಗ್ರಹ ಕೂಟ ನಿಮಗೆ ಕೊಡಲಿದೆ. ಈ ಸಣ್ಣ ಪುಟ್ಟ ಆನಂದಗಳು ನಿಮಗೆ ಹುಡುಕುತ್ತಾ ಬರುತ್ತೆ. ಅದು ಕೌಟುಂಬಿಕ ಪರವಾಗಿ, ನಿಮ್ಮ ಮಿತ್ರರೊಡನೆ, ನಿಮ್ಮ ಪ್ರೀತಿ ಅಭಿಮಾನ ಪ್ರೀತಿ ಹೊಂದಿರುವ ಅಂಥವರ ಜೊತೆ, ಮತ್ತು ತುಂಬ ಈ ಅವಧಿಯಲ್ಲಿ ನಿಮ್ಮ ಸಣ್ಣ ಪುಟ್ಟ ಆನಂದಗಳು, ಹ್ಯಾಪಿನೆಸ್ ಅನ್ನೋದು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಸಂತೋಷವಾದಂತಹ ಒಂದು ವಾತಾವರಣ ಆವರಿಸಿಕೊಂಡಿರುತ್ತೆ ಮನಸ್ಸಲ್ಲಿ. ಒಂದೊಂದು ಸಾರಿ ನಾವು ಬೇಸರಗೊಂಡಾಗ, ಇಲ್ಲ ನಾವು ಯಾವುದಾದ್ರೂ ಒತ್ತಡದಲ್ಲಿ ನಾವು ಟೈರ್ಡ್ ಆದಾಗ ಒಂದು ಚಿಕ್ಕ ಹ್ಯಾಪಿನೆಸ್, ಸಂತೋಷಕರ ಕ್ಷಣಗಳು ನಮಗೆ ಎಷ್ಟೋ ಆನಂದವು ಕೊಡುತ್ತದೆ. ಆ ಕಾರಣದಿಂದ ಈ ಅವಧಿಯಲ್ಲಿ ನೀವು ಸಣ್ಣ ಪುಟ್ಟ ಸಂತೋಷ ಕೊಡುವಂತಹ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ನೀವು ಕಾಣಬಹುದು ಈ ಷಡ್ಗ್ರಹ ಕೂಟದಿಂದ. ಇನ್ನು ಶುಭ ಕಾರ್ಯಗಳಲ್ಲಿ, ವಿವಾಹ ಮತ್ತು ಮುಂತಾದ ಶುಭ ಕಾರ್ಯಗಳಲ್ಲಿ ನೀವು ಆಗುವಂತಹ ಸೂಚನೆ, ಮತ್ತು ಈ ದೂರದಿಂದ ಶುಭ ಕಾರ್ಯಗಳಿಗೆ, ವಿವಾಹಗಳಿಗೆ ಪ್ರಯಾಣ ಮಾಡುವಂತಹ ಯೋಗ ಈ ಅವಧಿಯಲ್ಲಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ನಿಮಗೆ ಅವಧಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ನೋಡಬೇಕಾಗಿರೋದು ಈ ಅವಧಿಯಲ್ಲಿ ಯಾವ ಥರ ಇರುತ್ತಂದರೆ, ನಿಮ್ಮನ್ನ ಮಾನಸಿಕವಾಗಿ ಇಲ್ಲ ಮಾತಿನ ಮುಖಾಂತರ ಅಗೌರವ ಬೀಳಿಸಿದ್ರೆ, ನಿಮ್ಮನ್ನು ಮಾನಸಿಕವಾಗಿ ಬಾಧೆ ಇಟ್ಟಿರ್ತಾರಲ್ವಾ, ಅವರು ಬಾಧೆ ಬೀಳುವಂತಹ, ಅವರು ಕಷ್ಟ ಬೀಳುವಂತಹ, ಅವರು ಅವಮಾನಕ್ಕೊಳಗಾಗುವಂತಹ ಸನ್ನಿವೇಶಗಳು, ಸಂದರ್ಭಗಳು ನಿಮಗೆ ಉಂಟಾಗುತ್ತೆ. ನೀವು ಅನ್ಕೊಳ್ತೀರಾ ಕರ್ಮ ಎಲ್ಲಿಗೂ ಹೋಗಲ್ಲ, ನನಗೆ ಆವತ್ತು ನೀವು ಆ ಥರ ಮಾಡಿದ್ರಲ್ವಾ, ನೋಡಿ ಈಗ ಬೇರೆಯ ಮುಖಾಂತರ ನೀವು ಅದೇ ಥರ ನಿಮಗೆ ಈ ಥರ ಕಷ್ಟಗಳು, ಈ ಥರ ಅವಮಾನಗಳು ನಡೀತಾ ಇದೆ ಅನ್ನುವಂತಹ ಮುಖ್ಯ ಘಟನೆಗಳು ನಡೀತಾ ಇರುತ್ತೆ. ಅಂದರೆ ನಿಮ್ಮನ್ನು ಯಾರಾದರೂ ಇನ್ಸಲ್ಟ್ ಮಾಡಿರ್ತಾರೆ, ಯಾರಾದರೂ ನಿಮ್ಮನ್ನ ನೋಯಿಸಿರ್ತಾರೆ, ಹರ್ಟ್ ಮಾಡಿರ್ತಾರೆ, ಅಂಥವರು ಈ ಹಿಂದಿನ ದಿನಗಳಲ್ಲಿ ಅಂಥವರಿಗೆ ಈ ಅವಧಿಯಲ್ಲಿ ಅವರಿಗೆ ನಿಮಗೆ ಆದಂತಹ ಈ ಅವಮಾನಗಳಾಗಿರ್ಬೋದು, ನಿಮಗೆ ಮಾಡಿರುವಂತಹ ನೋವುಗಳಾಗಿರ್ಬೋದು, ಅವರು ನೋವು ಪಡ್ತಾರೆ. ಅವರು ಅಂತಹ ಸಿಚುವೇಶನ್ಸ್ಗೆ ಅವರು ಫೇಸ್ ಮಾಡ್ತಾರೆ, ಅಂತಹ ಸಿಚುವೇಶನ್ಸ್ ಅವರು ಫೇಸ್ ಮಾಡ್ತಾರೆ. ಕಾರಣದಿಂದ ಈ ಷಡ್ಗ್ರಹ ಕೂಟದಿಂದ ಮಕರ ರಾಶಿಯವರಿಗೆ ಆದಷ್ಟು ಒಳ್ಳೆಯದಾಗುತ್ತೆ. ಹಿಡಿದಿರುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ, ಶುಭ ಕಾರ್ಯಗಳಲ್ಲಾಗಿರಲಿ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ನಿಮ್ಮ ಶತ್ರುಗಳ ಮೇಲೆ ವಿಜಯ, ನಿಮ್ಮ ಶತ್ರುಗಳ ಮೇಲೆ ಮೇಲ್ಗೈ ನಿಮ್ಮದಾಗುತ್ತೆ, ಒಳ್ಳೆಯದಾಗುತ್ತೆ. ಈ ಷಡ್ಗ್ರಹ ಕೂಟ ಮತ್ತಷ್ಟು ಒಳ್ಳೆಯ ಶುಭ ಫಲಗಳು ನಿಮಗೆ ಕೊಡಲಿ. ಈ ವರ್ಷವೆಲ್ಲವೂ ಸಿರಿ ಸೌಭಾಗ್ಯದಿಂದ ನಿಮ್ಮನ್ನು, ನಿಮ್ಮ ಪರಿವಾರವನ್ನು ಆ ಶ್ರೀಮನ್ನಾರಾಯಣನು, ಆ ಶ್ರೀ ಪರಮೇಶ್ವರನು ಅನುಗ್ರಹಿಸಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.